ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದೆ. ವರಮಹಾಲಕ್ಷ್ಮಿ ಕಳಸನೆಲ್ಲ ಕೂರಿಸಿ ನಾನು ಬೆಳಗ್ಗೆನೇ 6 ಗಂಟೆ ಒಳಗೇ ಎಲ್ಲ ಕಳಸ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ನಂತರ ನಾನು ಮನೆಯಲ್ಲಿ ಸ್ವಲ್ಪ ತಿಂಡಿ ಎಲ್ಲ ಮಾಡಿಬಿಟ್ಟು ಗಂಡ ಮಕ್ಕಳು ಅತ್ತೆ ಎಲ್ಲ ಇದ್ದರು, ಎಲ್ಲರಿಗೂ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡಾದಮೇಲೆ ಮತ್ತು ನಮ್ಮ ಅಕ್ಕವರೆಲ್ಲ ಒಂದು 12 ಗಂಟೆ ಹಂಗೆ ಬಂದರು. ಎಲ್ಲ ಅವ್ರವ್ರ ಮನೆ ಕೆಲಸನೂ ಇರುತ್ತಲ್ವ, ಎಲ್ಲ ಕೆಲಸ ಮುಗಿಸ್ಕೊಂಡು 12 ಗಂಟೆ ಹಂಗೆ ಬಂದರು. ಅಷ್ಟೊತ್ತಿಗೆ ನಾನು ನಮ್ಮ ಅಕ್ಕವರೆಲ್ಲ ಬಂದರು, ಬೇಳೆ ಎಲ್ಲ ಬೇಯಿಸ್ಕೊಂಡು ಅಡುಗೆಗೆ ನಾವು ಹೋಳ್ಗೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ವಿ. ನೋಡಿ ಈ ಥರ ಎಲ್ಲನೂ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ. ಇವರು ಪಾಪ ಇವ್ರಿಗೆ ಮೊನ್ನೇನು ಆಪ್ರೇಷನ್ ಆಗಿತ್ತು, ಒಂದು ವೀಡಿಯೋನ ಹಾಕಿದ್ದೆ ನಾನು. ಇವರಿಗೆ ಕಿಡ್ನಿ ಸ್ಟೋನ್ ಆಗಿದ್ದು ಹಾಸ್ಪಿಟ್ಲಿಂದೆಲ್ಲ ವೀಡಿಯೋಸ್ ಹಾಕಿದ್ದೆ. ಸ್ವಲ್ಪ ಪರವಾಗಿಲ್ಲ, ಈಗ ಒಂದು ತಿಂಗಳು ಆಗ್ತಾ ಬಂತು ಆಪ್ರೇಷನ್ ಆಗಿ. ಹಂಗಾಗಿ ನಾನು ಏನು ಬೇಡ ಮಾಡೋದು ಅಂದ್ವಿ. ಅದೇ ನಾನು ನಿಂತ್ಕೊಂಡೆ, ನಾನು ಸಣ್ಣ ಪುಟ್ಟದ್ದು ಮಾಡ್ತೀನಿ ಅಂತ ಹೇಳಿ ಪಾಪ ಹೋಳ್ಗೆ ಸಾರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ಮಧ್ಯಾಹ್ನದ ಊಟಕ್ಕೆ ತಿಳಿ ಸಾಂಬಾರು ಅನ್ನ ಎಲ್ಲ ಮಾಡ್ತಾಯಿದ್ವಿ. ನೋಡಿ ಈ ಥರ ನಮ್ಮ ಅಕ್ಕ ಪಾಪ ಅನ್ನಿಸ್ತಾ ಇತ್ತು. ಆದ್ರೂ ಕೂರೋದಿಲ್ಲ ಅದು. ಎಲ್ಲರೂ ಮಾಡ್ತಾಯಿದ್ರೆ ನಂಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಪಾಪ ನಿಂತ್ಕೊಂಡೇ ಮಾಡ್ತಾಯಿದ್ರು. ನೋಡಿ ಇಲ್ಲಿ ನಮ್ಮ ಅಕ್ಕ ಒಬ್ಬರು ತರಕಾರಿ ಎಲ್ಲ ಹೆಚ್ಚ್ತಾಯಿದ್ರು. ಊರಿಂದ ನನ್ನ ತಂಗಿ, ನನ್ನ ತಮ್ಮನ ಮಕ್ಕಳು ಎಲ್ಲ ಬಂದಿದ್ದರು. ಎಲ್ಲರೂ ಅಂದರೆ ಇವ್ರು 4 ಜನ ಬಂದಿದ್ರು ಅಷ್ಟೇ. ನಮ್ಮ ಮಾವನ ಮಗ ಒಬ್ಬ ಬಂದಿದ್ದ, ದೊಡ್ಡವನು. ನನ್ನ ಸೊಸೆ ನೋಡಿ ಬಾಯ್ ಮಾಡ್ತಾಯಿದ್ದಾಳೆ. ಎಲ್ಲ ವಿಡಿಯೋದಲ್ಲೂ ಇರ್ತಾಳೆ ಇವಳು. ಸುಮಾರು ವಿಡಿಯೋದಲ್ಲಿ ನನ್ನ ಸೊಸೆ ಇದ್ದಾಳೆ. ನನ್ನ ತಂಗಿ ಬಂದಿದ್ದಾಳೆ, ನನ್ನ ಮಗಳು ದೀಪ ಹಚ್ತಾ ಇದ್ದಾಳೆ. ನೋಡಿ ಅಮ್ಮನವ್ರನ್ನ ನಾನು ಈ ಥರ ಅಲಂಕಾರ ಮಾಡಿದ್ದೀನಿ. ನನಗಂತೂ ಈ ಸತಿ ತುಂಬ ಖುಷಿ ಅಂದರೆ ಖುಷಿ ಆಗ್ತಾಯಿತ್ತು. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು ಇದ್ದಿದ್ದರಿಂದ ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅದೇನು ಗೊತ್ತೇ ಆಗಲಿಲ್ಲ. ಅದು ಎಲ್ಲದನ್ನು ಖುಷಿಯಾಗೆ ಮಾಡ್ತಾಯಿದ್ದೆ. ಪುಳಿಯೋಗರೆ ಗೊಜ್ಜನ್ನು ಕೂಡ ಮನೆಯಲ್ಲೇ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ನಗ ಆಡ್ಕೊಂಡು ಅದು ಇದು ಹೋಳಿಗೆ ಕರ್ಗೆಟ್ಪು ಮಾಡ್ತಾಯಿದ್ವಿ. ಹೋಳಿಗೆ ಎಡೆಗಷ್ಟೇ ಮಾಡಿದ್ದು, ಕರ್ಗೆಟ್ಪನ್ನ ಮಾಡ್ತಾಯಿದ್ವಿ ಎಲ್ಲರೂ ಕುತ್ಕೊಂಡು. ಮತ್ತು ನಮ್ಮ 5 ಫ್ಯಾಮಿಲಿಯವ್ರಿಗೂ ನಾನು ಅಡುಗೆ ಮಾಡಬೇಕು ಅಂತೇಳಿ ಹೋಳಿಗೆ ಕರ್ಗೆಟ್ಪು ಮಾಡ್ತಾ ಇರೋಂಥದ್ದು ಎಲ್ಲ ನಗ ಆಡಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರೂ. ನಾನು ಹೇಳ್ತೀನಲ್ಲ ಯಾವಾಗೂ ನಮ್ಮ ಫ್ಯಾಮಿಲಿಯವರು ಇದ್ದರೆ ಎಲ್ಲರೂ ನಾವು ಖುಷಿಯಾಗಿ ನಗ ಆಡಿಕೊಂಡು ಯಾವಾಗೂ ಒಂದು ಕಾರ್ಯಕ್ರಮನ ಎಂಜಾಯ್ ಮಾಡಿಕೊಂಡು ನಾವು ಮಾಡ್ತೀವಿ. ನಾ ಏನೋ ಹೇಳ್ತಾ ಇದ್ದೆ, ಹಂಗಾಗಿ ಎಲ್ಲ ನಗ ಆಡ್ತಾಯಿದ್ರು. ನೋಡಿ ಸಂಜೆ ಆಯಿತು. ಮತ್ತೆ ದೇವ್ರ ಮುಂದೆ ಹಾಡು ಹೇಳ್ತಾಯಿದ್ರು, ದೇವ್ರ ನಾಮ ಆಡ್ತಾಯಿದ್ರು. ನಾನು ಪೂಜೆ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಅವರೆಲ್ಲ ಬಂದರು. ಮತ್ತು ಸಂಜೆ ಅಡುಗೆ ಎಲ್ಲ ಮಾಡಿಟ್ಟು ಪಾಪ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸಂಜೆ ಮತ್ತೆ ಬಂದರು. ನೋಡಿ ನಾನು ಆರತಿ ಮಾಡ್ತಾಯಿದ್ದೆ. ಸಂಜೆ ಮಂಗಳಾರತಿ ಮಾಡಿರೋಂಥ ಅಡುಗೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ರವೆ ಉಂಡೆ, ಲಾಡು, ಮೈಸೂರು ಪಾಕ್ ಎಲ್ಲ ನಾನು ತುಂಬ ಮಾಡಿದ್ದೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಆದ್ರೂ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಿಬಿಡ್ತೀನಿ. ನಾನು ಆ ಥರ ನೋಡಿ ನನಗೆ ಈ ಸರಿ ತುಂಬ ಖುಷಿ ಆಗ್ತಿದ್ದಂಥ ದಿನ ಅಂತ ಹೇಳ್ಬೋದು. ನಾನು ತುಂಬ ಚೆನ್ನಾಗಿ ಅಮ್ಮನವ್ರಿಗೆ ಅಲಂಕಾರ ಮಾಡಿದ್ದೆ, ತುಂಬ ಖುಷಿ ಆಗ್ತಾಯಿತ್ತು. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಮುತ್ತೈದೆಯರು ಕೂಡ ತುಂಬ ಜನ ಬಂದಿದ್ದರು. ಎಲ್ಲರಿಗೂ ನಾನು ಫಲತಾಂಬೂಲ ಕೊಟ್ಬಿಟ್ಟು, ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವರಿಂದ ಆಶೀರ್ವಾದನೂ ತೊಗೊತಾ ಇದ್ದೆ. ಮನೆಯಲ್ಲಿ ದೊಡ್ಡವ್ರು ಇರಬೇಕು ಅಂತಾರಲ್ಲ, ಸುಳ್ಳಲ್ಲ. ನಾವು ಅತ್ತೆ ಎಲ್ಲ ಕೂತ್ಕೊಂಡು ಹೇಳ್ಕೊಡ್ತಾಯಿದ್ರು. ಹಾಗೆ ಅವರೂ ಕೂಡ ದೇವ್ರ ನಾಮ ಎಲ್ಲ ಹೇಳ್ತಾಯಿದ್ರು. ಎಷ್ಟು ಖುಷಿಯಾಗಿ ಮಾಡಿದಂಥ ಹಬ್ಬ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು. ನಾನು ಕೂಡ ವರಮಹಾಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ನಮ್ಮ ಅತ್ತೆಗೇ ಆಶೀರ್ವಾದ ತೊಗೊಂಡೆ. ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಗ್ತಾಯಿತ್ತು. ಏನೋ ಗೊತ್ತಿಲ್ಲ, ನಂಗೆ ಅಷ್ಟೊಂದು ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿದೆ. ಆದ್ರೂ ನಾನು ನಾನು ಅವತ್ತು ಏನೂ ಯೋಚನೆ ಮಾಡಿಲ್ಲ ಆರೋಗ್ಯದ ಬಗ್ಗೆ. ಎಲ್ಲನೂ ಕೆಲಸ ಪಟ ಅಂತ ಮಾಡ್ಕೊಂಡು ಹೋಗ್ತಾಯಿದ್ದೆ. ದೇವ್ರ ರೂಮಲ್ಲೂ ಹಾಗೆ ಪೂಜೆ ಮಾಡ್ತಿದ್ದೆ. ನನ್ನ ಸೊಸೆ
ಪೂಜೆ ಮಾಡುತ್ತೆ ಫಸ್ಟಿಂದ ನಾನು ವೀಡಿಯೋ ಮಾಡ್ತೀನಿ ಅಂದ್ಲು. ಮತ್ತು ನಾನು ಹಾಗೆ ಮತ್ತೆ ದೇವ್ರ ರೂಮ್ಗೆ ವಾಪಸ್ ಹೋಗಿ ಮತ್ತೆ ಪೂಜೆ ಮಾಡಿದೆ. ಮಾಡ್ಕೊಳಮ್ಮ, ಈ ವಿಡಿಯೋ ಮಾಡ್ತಿದ್ಯಾ ಮಾಡ್ಕೊ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆ ಆಯಿತು. ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಒಬ್ಬೊಬ್ಬರೇ ಹೆಣ್ಮಕ್ಳು ಬರ್ತಾಯಿದ್ರು ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ. ನಾನು ಹೋಗಿ ಎಲ್ಲರನ್ನೂ ಕರೆದು ಬಂದಿದ್ದೆ. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರೇ ಬರ್ತಾಯಿದ್ರು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಕಂಕಣ ಕಟ್ಟಿ ಎಲ್ಲರಿಗೂ ಮಡಿಲಕ್ಕಿ ಫಲ ತಾಂಬೂಲ ಎಲ್ಲ ಕೊಟ್ಟು ನಾನು ಅವರ ಆಶೀರ್ವಾದ ತೊಗೊತಾ ಇದ್ದೆ. ನೋಡಿ ಎಷ್ಟು ವಿಜೃಂಭಣೆಯಿಂದ ಮಾಡಿದ್ವಿ ಅಂದರೆ, ನಿಜವಾಗ್ಲೂ ವಿಜೃಂಭಣೆ ಅಂದರೆ ತುಂಬ ಎಲ್ಲ ಇಟ್ಟು ಒಡವೆ ಹಾಕಿ ಮಾಡಬೇಕು ಅಂತಿಲ್ಲ. ಮನಸ್ಫೂರ್ತಿಯಾಗಿ ಖುಷಿಯಿಂದ ನಾವು ಮಾಡ್ತೀವಲ್ಲ, ಅದೇ ವಿಜೃಂಭಣೆ ಅಂತಲೇ ಹೇಳ್ಬೋದು. ಅದಿದ್ದರೆ ಆ ಥರ ಮಾಡೋದ್ರಿಂದಲೇ ವಿಜೃಂಭಣೆ ಆಗಬೇಕು ಹೊರತು ನಾವು ಬಂಗಾರ ದುಡ್ಡು ಒಡವೆ ಅದರಿಂದ ವಿಜೃಂಭಣೆ ಅಂತ ಅಲ್ಲ. ತಾಯಿಗೆ ಬೇಕಾಗಿರೋದು ಮುಖ್ಯವಾಗಿ ನಿಜವಾದ ಭಕ್ತಿ. ನಾವು ಅಲಂಕಾರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋದು ಮುಖ್ಯ ಅಂತ ನಾನು ಅಂದ್ಕೊತೀನಿ. ನನಗನ್ಸಿರೋದು ಅಷ್ಟೇ. ನಾನು ತುಂಬ ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ. ನಾನು ಕೂಡ ನನ್ನ ಕೈಲಿ ಎಷ್ಟು ಸಾಧ್ಯವೋ ನಾನು ಅಷ್ಟರ ಮಟ್ಟಿಗೆ ಮಾಡ್ತೀನಿ. ಅದು ಬಿಟ್ಟು ನಾನು ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಅನ್ನೋದು ಏನಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯವೋ ಹೇಗಾಗುತ್ತೋ ಅದನ್ನು ನಾನು ಇಲ್ಲಿವರೆಗೂ ನಡೆಸ್ಕೊಂಬಂದಿದ್ದೀನಿ. ಮುಂದೆ ಕೂಡ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲರಿಗೂ ನಾವು ಬಂದವ್ರಿಗೆಲ್ಲ ಮಡಿಲಕ್ಕಿ ಕೊಡ್ತಾಯಿದ್ದೀವಿ. ಮಡಿಲಕ್ಕಿ ಕೊಟ್ಟು ಎಲ್ಲರ ಹತ್ರ ನಾವು ಆಶೀರ್ವಾದ ಪಡಿತಾ ಇದ್ದೀವಿ. ತುಂಬ ಜನ ಬಂದಿದ್ದರು ಅಂತಲೇ ಹೇಳ್ಬೋದು. ಹಳ್ಳಿ ಕಡೆ ಗೊತ್ತಲ್ಲ, ಹೆಣ್ಮಕ್ಳು ಬರ್ತಾರೆ, ಸಿಟಿಲೂ ಬರ್ತಾರೆ. ಹಳ್ಳಿ ಕಡೆ ಅಂತಲೇ ಅಲ್ಲ, ಅರಿಶಿನ ಕುಂಕುಮಕ್ಕೆ ಯಾರು ಕೂಡ ಇಲ್ಲ ಅಂತ ಹೇಳಲ್ಲ. ಯಾರಾದರೂ ಬಂದೇ ಬರ್ತಾರೆ. ಹಾಗೆ ನಮ್ಮ ಊರಲ್ಲೂ ಬಂದಿದ್ದರು. ನಾನು ಕೂಡ ಅವ್ರಿಗೆಲ್ಲ ಮಡಿಲಕ್ಕಿ ಕೊಟ್ಬಿಟ್ಟು ಕಳಿಸಿದ್ವಿ. ನೋಡಿ ಈ ಥರ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಯಾರು ಇದುವರೆಗೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ನ ನೀವು ಬೆಳೆಸಿ ನಮಗೂ ನಮ್ಮ ಜೀವನದಲ್ಲೂ ಒಂದು ಸ್ಥಾನಮಾನ ಸಿಗೋ ರೀತಿಯಲ್ಲಿ ನಮಗೂ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ. ನಮಗೂ ನಿಮ್ಮ ಆಶೀರ್ವಾದ ಬೇಕು. ನೆಕ್ಸ್ಟ್ ಡೇ ಮತ್ತೆ ವಿಡಿಯೋ ಶುರು ಮಾಡಿದ್ದು. ಇದು ಬೆಳಗ್ಗೆ ವಿಡಿಯೋ. ನನ್ನ ಮಗಳು ಅವ್ರ ಅಣ್ಣನಿಗೆ, ನಮ್ಮ ಮಾವನ ಮಗನಿಗೆ, ನನಗೆ ಮಗ ಆಗಬೇಕು, ಅವ್ರ ಅಣ್ಣನಿಗೆ ಬೆಳಗ್ಗೆ 6 ಗಂಟೆ ಅವನು ಡ್ಯೂಟಿಗೆ ಹೋಗೋಕ್ಕೆ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಕೂತಿದ್ದ. ಅಷ್ಟರೊಳಗೆ ಹೋಗಿ ರಾಖಿ ಕಟ್ಟಿದ್ಲು. ಮತ್ತು ಅವನು ಡ್ಯೂಟಿಗೆ ಹೋಗ್ತಾನೆ ಬೇಗ ಅಂಥೇಳಿ ಅವನಿಗೆ ಬೆಳಗ್ಗೆ 6 ಗಂಟೆ, ಇದು 6 ಗಂಟೆ ಟೈಮ್ಗೆ ರಾಖಿ ಕಟ್ತಾ ಇದ್ದಾಳೆ ಅವ್ರ ಅಣ್ಣನಿಗೆ. ಡ್ಯೂಟಿಗೆ ಹೋಗೋಕ್ಕೆ ಅವನಿಗೂ ಕೂಡ ಟೈಮ್ ಆಗುತ್ತೆ ಅಂಥೇಳಿ
ಮತ್ತು ಇವನು ನಮ್ಮ ಮಾವನ ಮಗ, ನಮ್ಮ ಮನೆಯವರ ಅಣ್ಣನ ಮಗ ವಿಜಯ್. ಅವನು ಕೂಡ ನೆಕ್ಸ್ಟ್ ಡೇ ಬಂದಿದ್ದ. ಹಂಗಾಗಿ ಅವನಿಗೂ ಕೂಡ ರಾಖಿ ಕಟ್ತಾ ಇದ್ದಾಳೆ ದೊಡ್ಡವನು, ಅವ್ರ ಅಣ್ಣ, ನಮ್ಮ ಮಾವನ ಮಗ ದೊಡ್ಡವನು. ಅವನಿಗೂ ರಾಖಿ ಕಟ್ತಾ ಇದ್ದಾಳೆ. ಇನ್ನಿದ್ದವ್ರಿಗೆಲ್ಲ ಕಟ್ಟಿದ್ದಾಳೆ. ಆದರೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲ ಅವ್ರವ್ರ ಮನೆಗೆ ಹೋಗಿ ಕಟ್ಟಿ ಬಂದಿದ್ದಾಳೆ. ಇವನು ಮಾತ್ರ ಮನೆಗೆ ಬಂದಿದ್ದ, ಹಂಗಾಗಿ ಇಲ್ಲೇ ಕಟ್ಟಿದ್ಲು. ನೋಡಿ ಅಣ್ಣ ತಂಗಿ ಎಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ನನಗೆ ಅಣ್ಣ ಇಲ್ಲ, ತಮ್ಮ ಇದ್ದಾನೆ. ಅವನಿಗೆ ಈ ಸತಿ ಕಟ್ಟೋಕ್ಕೆ ಆಗಲಿಲ್ಲ.